ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನಾನಂತೂ ತುಂಬ ಚೆನ್ನಾಗಿದ್ದೀನಿ. ನೀವು ಕೂಡ ತುಂಬ ಚೆನ್ನಾಗಿದ್ದೀರ ಅಂತ ಅಂದ್ಕೊಳ್ತಾ ಇದ್ದೀನಿ. ಇವಾಗ ತಾನೇ ವ್ಲಾಗ್ನ ಸ್ಟಾರ್ಟ್ ಮಾಡಿದೆ. ಸೊ ಲೇಟ್ ಆಯಿತು ವ್ಲಾಗ್ಸ್ನ ಹಾಕೋದಕ್ಕೆ. ಯಾರು ಕೂಡ ಬೇಜಾರಾಗಬೇಡಿ, ಇನ್ಮೇಲೆ ವ್ಲಾಗ್ಸ್ ಕೂಡ ಬರ್ತಾ ಇರುತ್ತೆ. ಸೊ ಸಪೋರ್ಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ, ಮತ್ತು ನಿಮ್ಗೆ ಏನು ಅನಿಸ್ತಂತನೂ ಕೂಡ ಕಾಮೆಂಟ್ ಮಾಡಿ ತಿಳಿಸಿ, ಆಯಿತಾ? ಸೊ ಇವಾಗ ಬೆಳಗ್ಗೆ ಎದ್ಬಿಟ್ಟು ಫಸ್ಟು ಇಲ್ಲಿ ನಾನು ಒಲೆ ಹಚ್ಚೋದಕ್ಕಂತೇಳಿ ಫಸ್ಟು ಬೂದಿ ಎಲ್ಲ ತೆಗಿತಾ ಇದ್ದೀನಿ. ತೆಗೆದು ಅದಾದಮೇಲೆ ಒಲೆ ಹಚ್ಚೋದಕ್ಕೆ ಸ್ಟಾರ್ಟ್ ಮಾಡೋದು. ಇವಾಗ ಮಳೆಗಾಲ ಆಗಿರೋದ್ರಿಂದ ಬಿಸಿನೀರಂತೂ ಬೇಕೇ ಬೇಕು. ಹಾಗಾಗಿ ಇವಾಗ ಫಸ್ಟು ಒಲೆ ಹಚ್ತಾ ಇದ್ದೀನಿ. ಒಲೆ ಹಚ್ಚೋದು ಮುಗಿದ ತಕ್ಷಣವೇ ಇನ್ನೇನು ಅಡುಗೆ ಕೆಲಸನ ಸ್ಟಾರ್ಟ್ ಮಾಡ್ಕೊಳೋದು. ಕಟ್ಟಿಗೆ ಎಲ್ಲ ನೋಡ್ತಾ ಇದ್ದೀರಲ್ವ, ಅಲ್ಲಲ್ಲೇ ಇದ್ದವು. ಇರೋದು ಕೂಡ ಚಿಕ್ಕ ಪ್ಲೇಸ್ ಅದು, ಹಾಗಾಗಿ ಈ ಕಟ್ಟಿಗೆಗಳೆಲ್ಲ ಅಲ್ಲೇ ಇಟ್ಕೊಂಡಿದ್ದೀವಿ. ಮತ್ತು ಇವಾಗ ಒಲೆ ಹಚ್ಚಿದೆ ಅಂದರೆ ಮುಗ್ದೋಯ್ತು. ಒಂದು ಸ್ವಲ್ಪ ಹೊತ್ತಿಗೆ ಫುಲ್ ಮನೆಯೆಲ್ಲ ಹೊಗೆ ಅನ್ನೋದು ಸುತ್ತೊಡೆಯುತ್ತೆ. ಯಾಕಂದರೆ ಸ್ವಲ್ಪ ಈ ಟೈಮಲ್ಲಿ ಗಾಳಿ ಎಲ್ಲ ಜಾಸ್ತಿ ಅಲ್ಲ, ಹಾಗಾಗಿ ಹೊಗೆಗೂಡಿಂದ ಗಾಳಿ ಎಲ್ಲ ಹೊರಗಡೆ ಬರುತ್ತೆ. ಮತ್ತು ಹೊಗೆ ಫುಲ್ ಆಗ್ತಾ ಇರುತ್ತೆ. ಒಲೆಯಲ್ಲಿ ಬೆಂಕಿ ಚೆನ್ನಾಗಿ ಉರಿದ್ರೂ ಹೊಗೆ ಫುಲ್ ಮನೆ ತುಂಬ ಹರಡುತ್ತೆ. ಆವಾಗಂತೂ ಯಾವಾಗ ಆಫ್ ಮಾಡ್ತೀವೋ ಅಂತ ಅನಿಸುತ್ತೆ. ಬೇಸಿಗೆ ಟೈಮಲ್ಲಿ ಈ ಥರ ಪ್ರಾಬ್ಲಮ್ಸ್ ಇರಲ್ಲ. ಬೇಸಿಗೆ ಟೈಮಲ್ಲಿ ಬೇಗನೆ ನೀರು ಕಾಯುತ್ತೆ, ಮಳೆಗಾಲದಲ್ಲಿ ಬೇಗ ನೀರು ಕಾಯಲ್ಲ. ಆದರೆ ಈ ಥರ ಹೊಗೆ ಎಲ್ಲ ಹರಡಿಬಿಟ್ಟು ಯಾವಾಗ ಆಫ್ ಮಾಡೋದು ಅಂತ ಅನಿಸುತ್ತೆ. ಆ ಥರ ಪ್ರಾಬ್ಲಮ್ಸು ಕ್ರಿಯೇಟ್ ಆಗುತ್ತೆ. ಇವಾಗ ಏನು ಮಾಡೋದು? ಬಟ್ ಆದರೂ ಕೂಡ ಇದನ್ನ ಹಚ್ಚಿದಂಗೆ ಮಾತ್ರ ಇರೋದಕ್ಕಾಗಲ್ಲ. ಗ್ಯಾಸ್ ಮೇಲೆ ಅಂದ್ರೇ ತುಂಬಾ ಬೇಕಾಗುತ್ತೆ. ನನಗೆ ಇವಾಗ ಸಿಲಿಂಡರ್ನ ಹಚ್ಕೊಂಡೆ ಅಂದರೆ ಒಂದು 3 ತಿಂಗಳಂತೂ ನಾವು ಸಿಲಿಂಡರ್ ಯೂಸ್ ಮಾಡ್ತೀವಿ. ಇದರಲ್ಲೇ ನೀರು ಎಲ್ಲ ಪ್ರತಿಯೊಂದು ಇದರಲ್ಲೇ ಮಾಡ್ಕೋಬೇಕಂದ್ರೆ 1.5 ತಿಂಗಳು ಇಲ್ಲ 2 ತಿಂಗಳಿಗೇ ಖಾಲಿ ಆಗಿಬಿಡುತ್ತೆ. ಆದಷ್ಟು ಒಲೆ ಮೇಲೇ ಮಾಡಿಕೊಂಡ್ರೆ ನಮ್ಗೆ ಸಿಲಿಂಡರ್ ಕೂಡ ಉಳಿಯುತ್ತೆ. ಹಾಗೆ ಸ್ವಲ್ಪ ಖರ್ಚು ಕೂಡ ಕಡಿಮೆ ಆಗುತ್ತೆ. ಹಾಗಾಗಿ ಒಲೆನ ಮಾತ್ರ ಹಚ್ಚೋದನ್ನು ನಿಲ್ಲಿಸಲ್ಲ. ಮೇನ್ ಒಲೆ ಹಚ್ಚಿದ್ವಿ ಅಂದರೆ ಕೆಂಡ ಕೂಡ ಇರುತ್ತಲ್ವ, ಆರಾಮಾಗಿ ಇವಾಗ ಬೇಸಿಗೆ ಟೈಮಲ್ಲಿ ಬೇಸಿಗೆಲ್ಲ ಮಳೆಗಾಲದಲ್ಲಿ ಒಂಚೂರು ಬೆಚ್ಚಗಿರುತ್ತೆ ಆ ಪ್ಲೇಸಲ್ಲಿ ಹೋಗಿ ಕುತ್ಕೊಂಡಾಗ. ಹಾಗಾಗಿ ಇದನ್ನು ಹಚ್ಚೋದನ್ನು ಮಾತ್ರ ನಿಲ್ಲಿಸಲ್ಲ. 24 ಅವರ್ಸು ಕೂಡ ಈ ಒಲೆ ಮೇಲೆ ನೀರು ಇಟ್ಕೊಂಡು ಕಾಯಿಸ್ಕೊತೀವಿ ನಾವು. ಯಾವ ಟೈಮ್ ಬೇಕಾದರೂ ಆಗಿರ್ಬೋದು. ಕೆಲವೊಂದು ಸಲ ಮಾತ್ರ ಏನೋ ಎಮರ್ಜೆನ್ಸಿ ಇದೆಯಪ್ಪ, ಆಗಲ್ಲ ಅನ್ನೋ ಒಂದು ಪಕ್ಷಕ್ಕೆ ಮಾತ್ರ ನಾವು ಗ್ಯಾಸ್ ಮೇಲೆ ಇಟ್ಕೋತೀವಿ. ಮತ್ತು ಹೀಟರು ಎಲ್ಲ ಬರುತ್ತಲ್ವ, ಅದನ್ನೆಲ್ಲ ಉಪಯೋಗಿಸಲ್ಲ. ಮೊದಲು ಉಪಯೋಗಿಸ್ತಾ ಇದ್ವಿ, ಬಟ್ ಹೀಟರ್ ಯೂಸ್ ಮಾಡೋದ್ರಿಂದ ಮೇನ್ ಏನಂದರೆ ನಮಗೆ ಹೇರ್ ಫಾಲ್ ಅನ್ನೋದು ಜಾಸ್ತಿ ಆಗುತ್ತೆ, ಆಯಿತಾ? ಮತ್ತು ಇನ್ನೊಂದು ಹೇರ್ ಗ್ರೋತ್ ಆಗಲ್ಲ. ಹೇರ್ ಫಾಲ್ ಎಲ್ಲ ಆಗಿರುತ್ತೋ ಅಲ್ಲಿ ಹೇರ್ ಗ್ರೋತ್ ಆಗೋದಿಲ್ಲ. ಮತ್ತು ಹೇರ್ ಫಾಲ್ ಅಂತೂ ಸಖತ್ತಾಗಿ ಆಗ್ತಾ ಇರುತ್ತೆ. ಕೆಲವೊಬ್ರಿಗಂತೂ ಅಡ್ಜಸ್ಟ್ ಆದರೆ ಏನೂ ಪ್ರಾಬ್ಲಮ್ ಆಗೋಲ್ಲ, ಆಯಿತಾ? ಕೆಲವೊಬ್ರು ಕಾಮೆಂಟ್ ಹಾಕ್ಬೋದು, ನಾವು ಅದನ್ನೇ ಯೂಸ್ ಮಾಡ್ತಾ ಇದ್ವಿ, ನಮಗೇನು ಪ್ರಾಬ್ಲಮ್ ಬಂದಿಲ್ಲಲ್ಲ ಅಂತ. ಬಟ್ ಏನಂದರೆ ಎಲ್ರಿಗೂ ಅದು ಹೊಂದಾಣಿಕೆ ಆಗೋಲ್ಲ. ಕೆಲವೊಬ್ರಿಗೆ ಅಂದರೆ ಅಡ್ಜಸ್ಟ್ ಆಗುತ್ತೆ, ಕೆಲವೊಬ್ರಿಗೆ ಅಡ್ಜಸ್ಟ್ ಆಗೋಲ್ಲ. ಸೊ ನನಗೆ ನಮ್ಮ ಮನೇಲಿರೋರಿಗೆ ಯಾರಿಗೂ ಕೂಡ ಅದು ಅಡ್ಜಸ್ಟ್ ಆಗಿಲ್ಲ. ಹಾಗಾಗಿ ನಾನು ಅದನ್ನು ಯೂಸ್ ಮಾಡ್ತಾ ಇಲ್ಲ. ಮತ್ತು ಇನ್ನೊಂದು ಏನಂದರೆ, ಇವಾಗ ಮಕ್ಕಳಿರೋ ಮನೇಲಿ ಅದನ್ನೆಲ್ಲ ನಾವು ಉಪಯೋಗಿಸೋದ್ರಿಂದ ಅವ್ರಿಗೆ ಗೊತ್ತಾಗೋದಿಲ್ಲ. ನಾವು ಡೈರೆಕ್ಟಾಗಿ ಇವಾಗ ಹೆಂಗೆ ನಾವು ಒಲೆ ಮೇಲೆ ನೀರಿಟ್ಟಾಗ ಅದು ಬಿಸಿ ಆಯಿತೋ ಇಲ್ಲ ಅಂತ ಕೈ ಇಟ್ಟು ಚೆಕ್ ಮಾಡ್ತೀವಿ. ಗ್ಯಾಸ್ ಮೇಲೆ ಇಟ್ಟರು ಕೂಡ ಕೈ ಇಟ್ಟು ಚೆಕ್ ಮಾಡ್ತೀವಿ. ಮಿಸ್ ಆಗಿ ಮಕ್ಕಳು ಅದನ್ನು ನೋಡಿಬಿಟ್ಟು ಅದರಲ್ಲೂ ಕೈ ಇಟ್ಟು ಚೆಕ್ ಮಾಡೋಕ್ಕೋದ್ರೆ ಏನು ಮಾಡ್ತೀರಾ? ಸೊ ಅದರಿಂದ ತುಂಬಾ ಪ್ರಾಬ್ಲಮ್ಸ್ ಆಗುತ್ತೆ. ಮತ್ತು ಕೆಲವೊಬ್ರು ಜೀವ ಕೂಡ ಹೋಗಿದೆ ಅಂತ ಇಲ್ಲಿ ಟಿ ವಿಲೆಲ್ಲ ತೋರಿಸ್ತಾ ಇರ್ತಾರಲ್ಲ, ಅದನ್ನು ನೋಡಿಬಿಟ್ಟು ನಾನು ಅದನ್ನು ಯೂಸ್ ಮಾಡ್ತಾ ಇಲ್ಲ. ಒಂದಿತ್ತು, ಬಟ್ ಅದನ್ನು ನಾವೇನು ಮಾಡಿದ್ವಿ ಅಂತ ಅದನ್ನು ಗುಜ್ರಿಗೆ ಹಾಕ್ಬಿಟ್ಟು ಕೈ ಬಿಟ್ಬಿಟ್ಟೆ, ಬೇಡಪ್ಪ ಅದ್ರ ಸವಾಸ ಅಂತ ಹೇಳಿ. ಇವಾಗ ಅದನ್ನೇನು ಯೂಸ್ ಮಾಡ್ತಾ ಇಲ್ಲ. ಜಸ್ಟ್ ಏನಿದ್ರು ಕೂಡ ಒಲೆಯಲ್ಲಿ ಹಚ್ಕೊಂಡು ಏನಾದರೂ ಅಡುಗೆ ಮಾಡ್ಕೊಳೋದು, ನೀರು ಕಾಯಿಸ್ಕೊಳೋದು ಅದೆಲ್ಲ ಕೂಡ ಅದರಲ್ಲೇ ಮಾಡೋದು. ಕೆಲವೊಂದು ಕಡೆ ಏನಂದರೆ ಇವಾಗೆಲ್ಲ ಒಲೆಗಳಿಲ್ಲ. ಇವಾಗೆಲ್ಲ ನಾವು ಮಾಡ್ಯುಲರ್ ಕಿಚನ್ನು ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು ಅದನ್ನೆಲ್ಲ ತೆಗೆಸ್ಬಿಡ್ತೀವಿ. ಬೆಟರ್ ಅಂದರೆ ನಮಗೆ ಒಲೆ ಇರೋದು ಬೆಟರು. ನಮ್ಮ ಹಳೆ ಕಾಲದಿಂದಲೂ ಕೂಡ ನಾವು ಒಲೆಯಲ್ಲೇ ಮಾಡ್ಕೊಂಬಂದಿರೋದ್ರಿಂದ ಅದು ಒಂದು ಇರಬೇಕು ಅನ್ನೋದು ನನಗೆ ಒಂದು ಸೆಂಟಿಮೆಂಟಲ್. ಅಕಸ್ಮಾತ್ ನಾವು ಫ್ಯೂಚರಲ್ಲಿ ಏನಾದರೂ ಮನೆ ಕಟ್ಟಿಸ್ತೀವಿ ಅಂದರೆ ಅಲ್ಲಿ ಒಂದು ಒಲೆ ಕೂಡ ಇದ್ದೇ ಇರುತ್ತೆ. ಸೊ ನನಗೆ ಅದು ತುಂಬ ಇಷ್ಟ. ಹಾಗಾಗಿ ಫ್ಯೂಚರಲ್ಲಿ ಆ ಥರ ಏನಾದರೂ ಬಂತು ನಮ್ಮ ಹಣೆ ಬರದಲ್ಲಿ ಅಂತಂದರೆ ಸೊ ಆ ಥರ ಕಟ್ಸೋಣ ಅನ್ನೋದೊಂದು. ನೋಡೋಣ ಅದು ಎಷ್ಟು ಮಟ್ಟಿಗೆ ನಿಜ ಆಗುತ್ತೋ ಅಥವಾ ಏನು ನೆರವೇರುತ್ತೋ ಇಲ್ಲೋ ಗೊತ್ತಿಲ್ಲ. ಬಟ್ ಅದೊಂದು ಆಸೆ ಅಂತೂ ಇದೆ. ಆಸೆ ಇಟ್ಕೋಬೇಕು, ಎಲ್ಲದಕ್ಕೂ ಕೂಡ ಆಸೆ ಇಟ್ಕೋಬೇಕು, ಬಟ್ ಓವರಾಗಿ ಇಟ್ಕೋಬಾರ್ದು ಅಷ್ಟೇ. ಅದು ನೆರವೇರುತ್ತೋ ಇಲ್ಲೋ ಅಂತ ಗೊತ್ತಿಲ್ಲ. ಬಟ್ ಆದ್ರೂ ಅದನ್ನು ನೆರವೇರಿಸ್ಕೊಳ್ಳೋಂಥ ಇದರಲ್ಲಿ ಇರಬೇಕು, ಪ್ರಯತ್ನ ಪಡಬೇಕು. ಸೊ ಆ ಥರ ಪ್ರಯತ್ನ ಪಡ್ತಾ ಇದ್ದೀನಿ. ಅದು ಯಾವಾಗ ಪ್ರಯತ್ನ ಫಲ ಸಿಗುತ್ತೋ ಗೊತ್ತಿಲ್ಲ ನನ್ನ ಪ್ರಯತ್ನಕ್ಕೆ. ಸೊ ನಮ್ಮ ಪ್ರಯತ್ನಕ್ಕೆ ಫಲ ಸಿಗಬೇಕಂದ್ರೆ ನೀವು ನಮಗೆ ಸಪೋರ್ಟ್ ಮಾಡಬೇಕು. ಸೊ ಸಪೋರ್ಟ್ ಮಾಡಿದ್ರೆ ನಮಗೂ ಕೂಡ ನಾವು ಮಾಡುವಂಥ ಪ್ರಯತ್ನಕ್ಕೆ ಫಲ ಸಿಗುತ್ತೆ. ಇವಾಗ ಒಲೆ ಹಚ್ಚಿದ್ದಾಯಿತು ನೋಡಿ. ಒಲೆ ಹಚ್ಚಿದ ತಕ್ಷಣ ಆ ಕಡೆ ನಿಮ್ಗೆ ಯಾವ ಥರ ಕಾಣಿಸ್ತಾ ಇದೆ ಅಂತ ಗೊತ್ತಾಗ್ತಿರ್ಬೋದು. ಫುಲ್ ಹೊಗೆ ಆಗಿಬಿಟ್ಟಿದೆ. ಹೊಗೆಯಲ್ಲಿ ಆದರೂ ಏನು ಮಾಡೋದಕ್ಕಾಗಲ್ಲ, ಹೊಗೆ ಆದ್ರೂ ತಡ್ಕೊಳ್ಲೇಬೇಕಾಗುತ್ತೆ. ಹಾಗಾಗಿ ಅದನ್ನು
ಇಗ್ನೋರ್ ಮಾಡಿ ನನ್ನ ಪಾಡಿಗೆ ನಾನಿಲ್ಲಿ ಕೆಲಸ ಸ್ಟಾರ್ಟ್ ಮಾಡಿಕೊಂಡೆ. ಫಸ್ಟು ರಾತ್ರಿಗೆ ಉಳಿದಿರೋಂಥ ಸಾಂಬಾರನ್ನೆಲ್ಲ ಬಿಸಿ ಮಾಡೋದಕ್ಕೆ ಇಟ್ಟಿದ್ದೀನಿ. ಬೇಗ ಬೇಗ ಅದನ್ನು ಬಿಸಿ ಮಾಡಿಬಿಟ್ಟು ಹಾಗೆ ಇವಾಗ ಸ್ವಲ್ಪ ಚಪಾತಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಹಾಗಾಗಿ ಚಪಾತಿ ಹಿಟ್ಟನ್ನು ಕಲಿಸ್ಬೇಕು. ಚಪಾತಿ ಹಿಟ್ಟು ಕಲಸಿ ಆಮೇಲೆ ಪಲ್ಯ ಎಲ್ಲ ಮಾಡಬೇಕಿವತ್ತು. ಪಲ್ಯ 2 ಥರದ ಪಲ್ಯ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಹಾಗಾಗಿ ಫಸ್ಟ್ ಪಲ್ಯ ಮಾಡೋಣ ಅಥವಾ ಚಪಾತಿ ಹಿಟ್ಟು ಕಲಸೋಣ ಅಂತ ಇದು ಯೋಚನೆ ಮಾಡ್ತಾಯಿದ್ದೆ. ಫಸ್ಟು ಚಪಾತಿ ಹಿಟ್ಟು ಕಲಸಿಟ್ಬಿಟ್ಟೆ, ಅದು ನೆಂದ್ಕೊಂಡ್ಬಿಡುತ್ತೆ. ಹಾಗಾಗಿ ಫಸ್ಟು ಚಪಾತಿ ಹಿಟ್ಟು ಕಲಸೋಣ ಅಂತೇಳಿ ಇವಾಗ ಚಪಾತಿ ಹಿಟ್ಟು ಕಲಸೋದಕ್ಕೆ ಏನೇನು ಬೇಕೋ ಅದೆಲ್ಲ ಕೂಡ ಇಟ್ಕೊಳ್ತಾ ಇದ್ದೀನಿ. ನನಗಂತೂ ತುಂಬ ಇಷ್ಟ ಚಪಾತಿ, ನಮ್ಮ ಮನೇಲಿ ಎಲ್ರಿಗೂ ಕೂಡ ಇಷ್ಟ. ಸೊ ಇವಾಗ ಚಪಾತಿನ ಕಲಸಿಟ್ಟಿದ್ದಾಯಿತು. ಅದಾದಮೇಲೆ ನಾನು ಒಂದು ಕಡೆ ಪಲ್ಯ ಮಾಡೋದಕ್ಕೆ ಇಟ್ಟಿದ್ದೀನಿ, ಇನ್ನೊಂದು ಕಡೆ ಹಾಲು ಕೂಡ ಕಾಯಿಸೋದಕ್ಕೆ ಇಟ್ಟಿದ್ದೀನಿ. ಇವಾಗ ನಾನು ಮಡಿಕೆ ಕಾಳು ಪಲ್ಯ ಮತ್ತು ಬೀಟ್ರೋಟ್ ಪಲ್ಯ ಮಾಡ್ತಾಯಿದ್ದೀನಿ. ಮಡಿಕೆ ಕಾಳು ಪಲ್ಯ ಒಂದು ಕಡೆ ಬೇಯ್ತಾ ಇದೆ, ಇನ್ನೊಂದು ಕಡೆ ಹಾಲು ಬಿಸಿ ಮಾಡೋದಕ್ಕೆ ಇಟ್ಟಿದ್ದೀನಲ್ಲ, ಹಾಲು ಕೂಡ ಬಿಸಿ ಆಗ್ತಾಯಿದೆ. ಇವಾಗ ಇದಕ್ಕೆ ಏನು ಬೇಕು ಪೌಡರೆಲ್ಲ ಹಾಕ್ತಾಯಿದ್ದೀನಿ. ಅಂದರೆ ಸಾಂಬಾರು ಪುಡಿ, ಖಾರದ ಪುಡಿ, ಅರಶಿನ ಪುಡಿ ಎಲ್ಲ ಹಾಕಿ ಲಾಸ್ಟಲ್ಲಿ ಇದರಲ್ಲಿ ನಾನೇನು ಮಾಡ್ತೀನಿ ಅಂದರೆ ನಾವು ಕಡ್ಲಿದು ಚಟ್ನಿ ಪುಡಿ ಎಲ್ಲ ಮಾಡಿ ಇಟ್ಕೊತೀವಲ್ವ, ಅದನ್ನು ಕೂಡ ಹಾಕ್ತೀನಿ. ಆವಾಗ ಸ್ವಲ್ಪ ಒಂಥರ ತಿಕ್ನೆಸ್ ಇರುತ್ತೆ, ಟೇಸ್ಟು ಚೆನ್ನಾಗಿರುತ್ತೆ. ಅದೊಂಥರ ಏನೋ ಡಿಫ್ರೆಂಟ್ ಟೇಸ್ಟ್ ಅಂತ ಅನಿಸುತ್ತೆ. ಹಾಗಾಗಿ ಇಲ್ಲಿ ನಾನು MTR ಸಾಂಬಾರು ಪೌಡರ್ನ ಉಪಯೋಗಿಸ್ತಾ ಇದ್ದೀನಿ. ಮನೇಲಿ ಮಾಡಿರೋಂಥ ಸಾಂಬಾರು ಪೌಡರ್ನು ಕೂಡ ಉಪಯೋಗಿಸ್ತೀವಿ, ಕೆಲವೊಂದು ಸಲ MTR ಪೌಡರ್ನು ಕೂಡ ಉಪಯೋಗಿಸ್ತೀವಿ. ಸೊ ಇವಾಗ MTR ಸಾಂಬಾರು ಪೌಡರ್ನ ಉಪಯೋಗಿಸ್ತಾ ಇದ್ದೀನಿ. ಹಾಗೆ ಒಂದು ಸೈಡು ಹಾಲನ್ನ ಬಿಸಿ ಮಾಡೋದಕ್ಕೆ ಇಟ್ಟಿದ್ದೆ, 2 ಕೂಡ ಅದ್ರ ಪಾಡಿಗೆ ಅದು ಆಗ್ತಾಯಿದೆ. ಸೊ ಇದೇ ರೀತಿ ಕೆಲಸ ಕೂಡ ಹೋಗ್ತಾ ಇದ್ದವು. ಬೆಳಿಗ್ಗೆ ಅಂದ್ರೇ ಸ್ವಲ್ಪ ಗಡಿಬಿಡಿ ಜಾಸ್ತಿ, ಕೆಲಸ ಏನು ಮಾಡಬೇಕು ಏನು ಬಿಡಬೇಕು ಅನ್ನೋ ಥರ ಆಗಿಬಿಡುತ್ತೆ ಬೆಳಗ್ಗೆ ಟೈಮಲ್ಲಿ ಮಾತ್ರ. ಮೇನ್ ಏನಂದರೆ ಫಸ್ಟು ಯಾವಾಗಲೂ ಕೂಡ ನಾನು ಪೂಜೆ ಮಾಡಿಬಿಟ್ಟು ಆಮೇಲೆ ಕೆಲಸ ಎಲ್ಲ ಸ್ಟಾರ್ಟ್ ಮಾಡ್ತಾಯಿದ್ದೆ. ಬಟ್ ಇವತ್ತೇನೆಂದರೆ ಡೈರೆಕ್ಟಾಗಿ ಕೆಲಸ ಸ್ಟಾರ್ಟ್ ಮಾಡಿದ್ದೀನಿ. ಪೂಜೆನ ನಮ್ಮ ಮನೆಯವರು ಇಲ್ಲಾಂದರೆ ನನ್ನ ಮಗ ಯಾರಾದರೂ ಒಬ್ಬರು ಮಾಡ್ತಾರೆ. ಇವತ್ತು ಯಾಕೋ ನನಗೆ ಪೂಜೆ ಮಾಡೋಂಥ ಮೈಂಡ್ಸೆಟ್ ಇಲ್ಲ, ಯಾಕೋ ಒಂಥರ ಡಲ್ ಅಂತ ಅನ್ನಿಸ್ತಾಯಿತ್ತು. ಹಾಗಾಗಿ ನಾನು ಏನು ಮಾಡಿಲ್ಲ. ಈ ಕಡೆ ಅಮ್ಮ ಕೂಡ ಹೆಲ್ಪ್ ಮಾಡ್ತಾ ಇದ್ದಾರೆ ನನಗೆ. ಏನಾದರೂ ಚಿಕ್ಕ ಪುಟ್ಟ ಇವಾಗ ಅಂದರೆ ಬೆಳಗ್ಗೆ ರಾತ್ರಿಯೇ ಎಲ್ಲ ವಾಶ್ ಮಾಡಿ ಇಟ್ಟಿರ್ತೀವಿ ಪಾತ್ರೆಗಳೆಲ್ಲ. ಇವಾಗ ಹೇಳಿದ್ನಲ್ವ ಸಾಂಬಾರೆಲ್ಲ ಸಪ್ರೇಟ್ ಮಾಡಿ ಎಲ್ಲ ಬಿಸಿ ಮಾಡ್ತಾ ಇದ್ನಲ್ವ, ಅದ್ರ ಪಾತ್ರೆಗಳು ಇರುತ್ತಲ್ವ ಅದನ್ನೆಲ್ಲ ತೊಳಿತಾ ಇದ್ದಾರೆ. ಹಾಗೆ ಇಲ್ಲಿ ನನ್ನ ಮಗ ಏನು ಮಾಡ್ತಾ ಇದ್ದೀನಿ ಅಂತ ಒಂದು ಸಲ ಬಂದು ವಿಸಿಟ್ ಮಾಡೋದ. ಅವ್ನು ಜಸ್ಟ್ ಈಗ ತಾನೇ ಎದ್ದಾನೆ. ಒಂದೊಂದು ಸಲ ಏನಂದರೆ ಲೇಟಾಗಿ ಎದ್ದೇಳ್ತಾರೆ, ಒಂದು ಸಲ ಬೇಗನೆ ಎದ್ಬಿಟ್ಟು ನನ್ನ ತಲೆ ತಿಂತಾರೆ. ಬೇಗ ಎದ್ದಾಗಲೇ ನಂಗೆ ಕೆಲಸ ಆಗೋಲ್ಲ. ಅವರು ಸ್ವಲ್ಪ ಮಲ್ಕೊಂಡಿದ್ರೆ ಅಂದರೆ ಆರಾಮಾಗಿ ಕೆಲಸ ಆಗುತ್ತೆ. ಇಲ್ಲಾಂದರೆ ಅವ್ರ ಕಡೆ ನೋಡಿಕೊಂಡು ಅವ್ರನ್ನ ಮಾತಾಡಿಸ್ಕೊಂಡು ಅವ್ರ ಕಡೆ ಕೂಗ್ಕೊಂಡೆ ನಾನು ಕೆಲಸ ಮಾಡಬೇಕಾಗತ್ತೆ. ಅದು ಸ್ವಲ್ಪ ಕಷ್ಟ ಅನಿಸುತ್ತೆ. ಯಾಕಾದರೂ ಇವರು ಮಲ್ಕೊಳಲ್ಲೋ ಅಂತ ಅನಿಸುತ್ತೆ. ಕೆಲವೊಂದು ಸಲ ಮಲ್ಕೊಳ್ಳಿ ಅಂದರೂ ಕೂಡ ಮಲ್ಕೊಳಲ್ಲ, ಕೆಲವೊಂದು ಸಲ ಎದ್ದೇಳ್ರಪ್ಪ ಅಂದರೂ ಕೂಡ ಎದ್ದೇಳಲ್ಲ. ಆ ಥರ ಮಾಡ್ತಾರೆ ಇವರು. ಸೊ ನಿಮ್ಮಲ್ಲಿ ಕೂಡ ಹೀಗೇನಾ, ಇದೇ ಥರ ಮಕ್ಕಳಿದ್ದಾರಾ ಇದ್ದರೆ ಕಾಮೆಂಟ್ ಮಾಡಿ, ಓಕೆನಾ. ಹಾಗೆ ಫ್ರೆಂಡ್ಸ್, ಪದೇ ಪದೇ ಹೇಳ್ತಾ ಇದ್ದೀನಿ ಅಂತ ಅಂದ್ಕೋಬೇಡಿ. ಯಾಕಂದರೆ ತುಂಬ ಜನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಒಂದು ಸಬ್ಸ್ಕ್ರೈಬ್ ನಮ್ಗೆ ತುಂಬಾ ಮುಖ್ಯ ಆಗುತ್ತೆ, ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ನಮ್ಮ ಒಂದು ಏನು 1000 ಸಬ್ಸ್ಕ್ರೈಬರ್ಸ್ ರೀಚ್ ಆಗೋದಕ್ಕೆ ದಯವಿಟ್ಟು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಆಯಿತಾ. ಮಾಡ್ತೀರಂತ ನಾನು ನಂಬ್ಕೊಂಡಿದ್ದೀನಿ, ನಂಬಿಕೆ ಇದೆ ನಿಮ್ಮ ಮೇಲೆ. ದಯವಿಟ್ಟು ನನ್ನ ನಂಬಿಕೆನ ಮೋಸ ಮಾಡಬೇಡಿ ಫ್ರೆಂಡ್ಸ್, ಪ್ಲೀಸ್, ಓಕೆನಾ. ಇದರಲ್ಲಿ ನಿಮಗೆ ತುಂಬ ಚೆನ್ನಾಗಿರೋಂಥ ಸ್ಟೋರೀಸ್ ವಿಡಿಯೋಸ್ ಬರುತ್ತೆ, ವ್ಲಾಗ್ಸ್ ಎಲ್ಲ ಬರುತ್ತೆ. ನಮ್ಮದೊಂದು ಚಿಕ್ಕ ಮಿಡಲ್ ಕ್ಲಾಸ್ ಫ್ಯಾಮ್ಲಿ, ಆಯಿತಾ. ಸೊ ಇದರಲ್ಲಿ ನಮ್ಮ ಲೈಫ್ ಸ್ಟೈಲ್ ಹೇಗಿರುತ್ತೋ ಅದನ್ನೇ ನಾನು ನಿಮ್ಗೆ ತೋರಿಸ್ತಾ ಇದ್ದೀನಿ. ವಿಡಿಯೋಕ್ಕೋಸ್ಕರನೇ ಮಾಡಬೇಕಂತಂದೇನಿಲ್ಲ ಅಲ್ವಾ. ಸೊ ನನಗೆ ಇದನ್ನು ಏನಂದರೆ ನನ್ನ ಲೈಫ್ ಹೇಗಿದೆ, ಸೊ ಅದನ್ನು ತೋರಿಸೋಣ ಅನ್ನೋದೇ ನನ್ನ ಉದ್ದೇಶ. ಹಾಗಾಗಿ ನಾನು ಅದನ್ನು ತೋರಿಸ್ತಾ ಇದ್ದೀನಿ. ಈಗ ನಾನು ಟೀ ಮಾಡೋದಕ್ಕೆ ಇಟ್ಟಿದ್ದೀನಿ. ಹಾಲು ಕೂಡ ಕಾಯಿಸಿದ್ದಾಯಿತು, ಪಲ್ಯ ಕೂಡ ಕಂಪ್ಲೀಟ್ ಆಯಿತು. ಆಲ್ರೆಡಿ ಬೀಟ್ರೋಟ್ ಪಲ್ಯ ಮಾಡಿಕ್ಕಿದ್ದೀನಿ. ಇವಾಗ ಕಾಳಿನ ಪಲ್ಯ ಮಾಡ್ತಾಯಿದ್ನಲ್ವ, ಸೊ ಕಂಪ್ಲೀಟ್ ಆಗ್ತಾ ಬಂತು. ಟೀ ಆಗೋಷ್ಟರಲ್ಲಿ ಅದು ಕೂಡ ಕಂಪ್ಲೀಟ್ ಆಗುತ್ತೆ. ಏನು ಬಿಟ್ಟರು ಕೂಡ ಟೀ ಬಿಡೋದಕ್ಕೆ ರೆಡಿ ಇಲ್ಲ ನಾವು. ಟೀ ಇಷ್ಟಪಡೋಂಥವ್ರು ಯಾರ್ಯಾರು ಇದ್ದೀರಾ ದಯವಿಟ್ಟು ಲೈಕ್ ಮಾಡಿ. ತಲೆ ಕೆಳಗಾದ್ರೂ ಭೂಮಿ ಎರಡಾದ್ರೂ ಆಕಾಶನೂ ಕೂಡ ಎರಡಾದ್ರೂ ಟೀ ಮಾತ್ರ ಕುಡಿಯೋದನ್ನು ಮಾತ್ರ ನಾವು ನಿಲ್ಲಿಸಲ್ಲ. ಎನಿ ಟೈಮ್ ಟೀ ಇರಬೇಕು. ಅದರಲ್ಲಂತೂ ಫಸ್ಟು ಇವಾಗ ಎದ್ದ ತಕ್ಷಣವೇ ನಮ್ಮ ಮನೆಯಲ್ಲಿ ಟೀ ಬೇಕೇ ಬೇಕು. ಫೇಸ್ ವಾಶ್ ಮಾಡಿದ್ಮೇಲೆ ಅದೊಂಥರ ಟಾನಿಕ್ ಇದ್ದಂಗೆ ನಮ್ಮ ಮನೆಗೆ. ಸೊ ಅದನ್ನು ಕುಡ್ದಾದ್ಮೇಲೆ ಒಂಚೂರು ಎನರ್ಜಿ ಅನ್ನೋದು ಸ್ಟಾರ್ಟ್ ಆಗುತ್ತೆ. ಎನರ್ಜಿ ಬಂದಮೇಲೆ ಕೆಲಸ ಅನ್ನೋದು ಇನ್ನೂ ಫಾಸ್ಟಾಗಿ ಆಗುತ್ತೆ. ಏನಂದರೆ ಒಂದು ಗಾಡಿಗೆ ಇವಾಗ ಪೆಟ್ರೋಲ್ ಹಾಕ್ಸಿದಾಗ ಅದು ಹೇಗೆ ಓಡುತ್ತೋ ಹಾಗೆ ನಮ್ಮ ಬಾಡಿಗೆ ಟೀ ಹಾಕಿದಾಗ ಆ ಥರ ಓಡುತ್ತೆ ನಮ್ಮ ಮನೇಲಿ ಎಲ್ರಿಗೂ ಕೂಡ. ಇವಾಗ ರಾತ್ರಿ ತೊಳೆದಿರೋಂಥ ಪಾತ್ರೆಗಳೆಲ್ಲ ಇದ್ವಲ್ಲ ಅದನ್ನು
ತೆಗ್ದಿಕ್ತಾ ಇದ್ದೀನಿ. ನೈಟ್ ಎಲ್ಲ ತೆಗ್ದಿಡೋಕ್ಕಾಗಲಿಲ್ಲ, ಹಾಗಾಗಿ ಹಾಗೆ ಇಟ್ಟಿದ್ದೆ. ಸೊ ಇವಾಗ ಅದನ್ನೆಲ್ಲ ತೆಗ್ದು ಜೋಡಿಸ್ತಾ ಇದ್ದೀನಿ. ಸೊ ಇದನ್ನು ಜೋಡಿಸ್ದೆ ಅಂದರೆ ಇದ್ರ ಕೆಲಸನೂ ಮುಗೀತು. ಅದು ಒಂದೇ ಕೆಲಸ ಮೇಲೆ ಡಿಪೆಂಡ್ ಆಗೋಕ್ಕಾಗಲ್ಲ ಅಲ್ವಾ. ಸೊ ಅದ್ರ ಜೊತೆ ಈ ಕೆಲಸನೂ ಕೂಡ ಏನು ಎಕ್ಸ್ಟ್ರಾ ಇರುತ್ತೋ ಅದನ್ನು ಕೂಡ ಮಾಡ್ಕೋತಾ ಇರ್ತೀನಿ. ಹಾಗೆ ಇಲ್ಲಿ ನೋಡಿ ಸ್ವಲ್ಪ ವಾಯ್ಸ್ ಡಿಸ್ಟರ್ಬೆನ್ಸ್ ಅನಿಸ್ಬೋದು, ಯಾಕಂದರೆ ಮಕ್ಕಳು ಇವಾಗ ಜಸ್ಟ್ ಸ್ಕೂಲಿಂದ ಬಂದಿದ್ದಾರೆ. ಸೊ ಅವ್ರನ್ನ ಕರ್ಕೊಂಬಂದು ಅದಾದಮೇಲೆ ನಾನು ಇಲ್ಲಿ ವಾಯ್ಸ್ ಓವರ್ ಕೊಡ್ತಾ ಇದ್ದೀನಿ. ದಯವಿಟ್ಟು ಯಾರೂ ಕೂಡ ಬೇಜಾರಾಗಬೇಡಿ, ಓಕೆನಾ. ಸೊ ಏನಪ್ಪ ಇಷ್ಟೊಂದೆಲ್ಲ ಡಿಸ್ಟರ್ಬೆನ್ಸ್ ಇದೆಲ್ಲ ಇವ್ರ ವಾಯ್ಸಲ್ಲಿ ಅಂತಂದು. ಡಿಸ್ಟರ್ಬೆನ್ಸು ಮನೇಲಿದೆ, ಮಕ್ಕಳು ತುಂಬ ಗಲಾಟೆ ಮಾಡ್ತಾಯಿದ್ದಾರೆ, ಹಾಗಾಗಿ ಸ್ವಲ್ಪ ಡಿಸ್ಟರ್ಬೆನ್ಸ್ ಅಂತ ಅನ್ನಿಸ್ತಾ ಇದೆ. ಸೊ ಇವಾಗ ಅಡುಗೆ ಎಲ್ಲ ಮಾಡಿದ್ದಾಯಿತು, ಟೀ ಕೂಡ ಕುಡ್ದಿದ್ದಾಯಿತು. ಸೊ ಟೀಗೆಲ್ಲ ಕುಡ್ದಾದ್ಮೇಲೆ ನಾನೀಗ ಮಕ್ಕಳಿಗೆ ಸ್ನಾನಕ್ಕಂತ ಹೇಳಿ ನೀರನ್ನು ತೋಡ್ತಾ ಇದ್ದೀನಿ. ನಾವಿದನ್ನು ತೋಡೋದು ಅಂತ ಹೇಳ್ತೀವಿ, ಕೆಲವರು ನೀರು ಹಂಚೋದು ಅಂತ ಹೇಳ್ತಾರೆ. ಸೊ ನಿಮ್ಮೂರಲ್ಲಿ ಏನಂತ ಕರಿತೀರಾ? ನಮ್ಮೂರಲ್ಲಿ ಮಾತ್ರ ನೀರು ತೋಡೋದು ಅಂತ ಹೇಳ್ತೀವಿ, ನಮ್ಮೂರು ದಾವಣಗೆರೆ ಭಾಷೆಯಲ್ಲಿ. ಇವಾಗ ನೀರು ತೋಡಿದ್ದಾಯಿತು, ಅದನ್ನೇ ಕೇಳ್ತಾ ಇದ್ದೆ ನಮ್ಮ ಮನೆಯವ್ರು, ಸಾಕಾ ಇದು ಮಕ್ಕಳಿಗೆ ನೀರು ಅಥವಾ ಇನ್ನೂ ಬೇಕಾ ಅಂತ ಹೇಳಿ. ಯಾಕಂದರೆ ನಮ್ಮ ಮನೆಯವರು ಇವಾಗ ಸ್ನಾನ ಮಾಡಿಸ್ತೀನಿ ಅಂತ ಹೇಳಿದರು. ಹಾಗಾಗಿ ಇವಾಗ ನೀರನ್ನು ಪಾತ್ರೆ ಒಳಗಡೆ ಹಾಕ್ತಾಯಿದ್ದೀನಿ. ಇವಾಗ ಇದನ್ನು ಪಾತ್ರೆ ಒಳಗಡೆ ನೀರು ಹಾಕಿ ಮತ್ತು ನೆಕ್ಸ್ಟು ಸ್ನಾನ ಮಾಡೋರಿಗೆ ಆ ನೀರನ್ನು ಕೊಡೋದು. ಇಲ್ಲಿ ನನ್ನ ಮಗಳು ಸ್ವಲ್ಪ ಡಲ್ಲಾಗಿ ಕುತ್ಕೊಂಡಿದ್ದು, ಯಾಕಂತಂದರೆ ಅವಳು 3 ಡೇಸಿಂದ ಸ್ಕೂಲಿಗೆ ಹೋಗಿರಲಿಲ್ಲ, ಹುಷಾರಿರಲಿಲ್ಲ, ಹಾಗಾಗಿ ಮನೇಲೇ ಇದ್ಳು. ಇವತ್ತು ಸ್ಕೂಲಿಗೆ ಹೋಗು ಅಂತ ಹೇಳಿದ್ದಕ್ಕೆ ಈ ಥರ ಕುತ್ಕೊಂಡಿದ್ದಾಳೆ. ಅವಳಿಗೆ ಹೋಗೋವಂಥ ಮೂಡಿಲ್ಲ, ಹಾಗಾಗಿ ತಲೆ ಬಗ್ಗಿಸ್ಕೊಂಡು ಕುತ್ಕೊಂಡ್ಬಿಟ್ಟಿದ್ದಾಳೆ. ನಾನು ಹೋಗಲ್ಲ ಅನ್ನೋ ಒಂದಿದ್ರಲ್ಲಿ ನಾನಿಲ್ಲ, ನೀನು ಇವತ್ತು ಹೋಗಲೇಬೇಕು ಅಂತ ಹೇಳಿ ಹಠ ಮಾಡಿ ಅವಳನ್ನ ಸ್ಕೂಲಿಗೆ ಕಳಿಸ್ತಾ ಇದ್ದೀನಿ. ಯಾಕಂದರೆ ಇವಾಗ 3 ಡೇಸ್ ಮನೇಲಿ ಇಟ್ಕೊಂಡಿದ್ದೆ, ಇನ್ನೂ ಮತ್ತೆ ಅವರಿಗೆ ಅದೇ ಮೂಡಲ್ಲೇ ಇರ್ತಾರೆ. ಬಟ್ ಅದನ್ನೇ ನಾವು ಕಂಟಿನ್ಯೂ ಮಾಡೋಕ್ಕಾಗಲ್ಲ, ಯಾಕಂದರೆ ಸ್ಕೂಲಲ್ಲಿ ರಿವಿಷನ್ಸ್ ಮಾಡಿಸ್ತಾ ಇರ್ತಾರೆ. ಇವಾಗ ಅವಳಿಗೆ ಪರವಾಗಿಲ್ಲ, ಚೆನ್ನಾಗಿದ್ದಾಳೆ, ಕ್ಯೂರ್ ಆಗಿದ್ದಾಳೆ, ಹಾಗಾಗಿ ಹೋಗಲಿ ಅಂತಂದು ನನ್ನದು. ಅವಳು ನೋಡಿದರೆ ಆ ಥರ ಮಾಡ್ತಾಯಿದ್ದಾಳೆ. ಬಟ್ ಸ್ಕೂಲಿಗೆ ಕಳಿಸ್ಬೇಕು, ಏನಾದರೂ ಪೂಸಿ ಹೊಡೆದಾಗಲಿ. ಇವಾಗ ನಮ್ಮ ಮನೆಯವರು ಟ್ಯಾಬ್ಲೆಟ್ ತೊಗೋತಾ ಇದ್ದರು, ಅವ್ರಿಗೆ ಸ್ವಲ್ಪ ಹುಷಾರಿರಲಿಲ್ಲ. ಹೇಳ್ತೀವಲ್ವ, ಸ್ವಲ್ಪ ಅವರಿಗೆ ಹೆಲ್ತ್ ಪ್ರಾಬ್ಲಮ್ ಆಯಿತು. ಏನಂದರೆ ಒಂದು ಸ್ವಲ್ಪ ಹೊಟ್ಟೆ ಒಳಗಡೆ ಇನ್ಫೆಕ್ಷನ್ ಎಲ್ಲ ಆಗಿಬಿಟ್ಟಿದೆ, ಹಾಗಾಗಿ ಅವರೀಗ ಟ್ಯಾಬ್ಲೆಟ್ ತೊಗೊಳ್ತಾ ಇದ್ದಾರೆ. ಹೇಳ್ತೀನಿ ಏನಂದರೆ ಕಷ್ಟದಲ್ಲಿದ್ದವ್ರಿಗೆ ಕಷ್ಟ ಜಾಸ್ತಿ ಕೊಡ್ತಾನೆ ದೇವರು. ಸೊ ನಮಗೂ ಕೂಡ ಹಾಗೇ ಆಗ್ತಾಯಿದೆ ಇವಾಗ. ನೋಡಿ ಈ ಥರ ಕಷ್ಟ ಕೊಡ್ತಾ ಇದ್ದಾನೋ ಏನೋ ಅಂತ ಅನಿಸುತ್ತೆ. ಬಟ್ ಪರವಾಗಿಲ್ಲ, ಎಷ್ಟು ಕಷ್ಟ ಕೊಟ್ಟರೂ ಸ್ಟ್ರಾಂಗಾಗಿರ್ತೀವಿ. ಸ್ಟ್ರಾಂಗಾಗಿರೋದಕ್ಕೆ ಮೇನ್ ಅಂದರೆ ಪ್ರೀತಿ. ಸೊ ನಮ್ಮ ಮಧ್ಯೆ ಪ್ರೀತಿ ಜಾಸ್ತಿ ಇರೋದ್ರಿಂದ ಯಾವುದೇ ಕಷ್ಟ ಬಂದರೂ, ಏನೇ ತೊಂದರೆ ಬಂದರೂ ಜಾಸ್ತಿ ಮೈಂಡಿಗೆ ಹಾಕ್ಕೊಳಲ್ಲ, ಜಾಸ್ತಿ ಫುಲ್ ಇದು ಮಾಡ್ಕೊಳಲ್ಲ. ಬಂದಿದೆಯಾ ಓಕೆ, ಇದಕ್ಕೊಂದು ಸೊಲ್ಯೂಷನ್ ಇದ್ದೇ ಇರುತ್ತೆ ಅನ್ನೋದೊಂದು ಮೈಂಡ್ ಸೆಟ್ ನಮಗೆ. ಹಾಗಾಗಿ ತುಂಬ ನಾನು ಹ್ಯಾಪಿಯಾಗಿರೋದಕ್ಕೆ ಟ್ರೈ ಮಾಡ್ತೀನಿ. ಟ್ರೈ ಅಂತಲ್ಲ, ಹ್ಯಾಪಿಯಾಗಿರ್ತೀನಿ. ತುಂಬ ಜನ ನನಗೆ ಇದೇ ಕ್ವಶನ್ಸ್ ಕೇಳ್ತಾ ಇರ್ತಾರೆ, ಎಷ್ಟೇ ಕಷ್ಟ ಇದ್ದರೂ ಎಷ್ಟೇ ತೊಂದರೆ ಇದ್ದರೂ ನೀನು ಹ್ಯಾಪಿಯಾಗಿ ಇರ್ತೀಯಲ್ಲ, ಅದು ಹೆಂಗೆ ಅಂತ ಕೇಳ್ತಾರೆ. ಅದು ಹೀಗೆ ಅಷ್ಟೇ. ಮೇನ್ ಪ್ರೀತಿ, ಸಹನೆ, ತಾಳ್ಮೆ, ಒಂದು ವಿಶ್ವಾಸ, ಒಂದು ಧೈರ್ಯ. ಸೊ ಅದೆಲ್ಲ ಇದ್ದರೆ ಹ್ಯಾಪಿಯಾಗಿ ಇರ್ತೀವಿ. ಸೊ ಇವಾಗ ನಮ್ಮ ಮನೆಯವ್ರು ಟ್ಯಾಬ್ಲೆಟ್ ತೊಗೊಂಡ್ರು. ಊಟಕ್ಕಿಂತ ಮುಂಚೆ 2 ಟ್ಯಾಬ್ಲೆಟ್ ತೊಗೋಬೇಕು, ಊಟ ಆದಮೇಲೆ ಮತ್ತೆ ಟ್ಯಾಬ್ಲೆಟ್ ತೊಗೋಬೇಕು. ಇವಾಗ ನಾನು ಚಪಾತಿ ಲಟ್ಸ್ಕೊಡ್ತಾ ಇದ್ದೆ. ನಮ್ಮ ಮನೆಯವರು ಟೈಮ್ ಆಗಿದೆ, ನಾನು ಬೇಯಿಸ್ತೀನಿ ಬಾ ಅಂತ ಹೇಳ್ಬಿಟ್ಟು ಬೇಯಿಸ್ತಾ ಇದ್ದಾರೆ. ನೋಡಿ, ಅವ್ರಿಗೆ ಹುಷಾರಿಲ್ಲ ಅಂದರೂ ಕೂಡ ನಂಗೆ ಹೆಲ್ಪ್ ಮಾಡೋದಕ್ಕೆ ಟ್ರೈ ಮಾಡ್ತಾ ಇದ್ದಾರೆ. ಯಾಕಂತಂದರೆ ಬೆಳಗ್ಗೆ ಟೈಮಲ್ಲಿ ಸ್ವಲ್ಪ ಕೆಲಸ ಜಾಸ್ತಿ ಇರುತ್ತಲ್ವ. ಇವಾಗ ಮತ್ತೆ ಇವತ್ತು ನೀರು ಬೇರೆ ಬಿಡ್ತಾರೆ ಅಂತ ಹೇಳಿದರು. ನಮ್ಮ ಕಡೆ ಎಲ್ಲ 8 ದಿನಕ್ಕೊಮ್ಮೆ 10 ದಿನಕ್ಕೊಮ್ಮೆ ನೀರು ಬಿಡ್ತಾರೆ. ಹಾಗಾಗಿ ನಮ್ಮ ಮನೆಯವರು ಮತ್ತೆ ನೀರು ಬಿಟ್ಟರೆ ನಿನಗೆ ಸ್ವಲ್ಪ ಹೆವಿ ಅನಿಸುತ್ತೆ, ನಾನು ಸ್ವಲ್ಪ ಹೆಲ್ಪ್ ಮಾಡ್ತೀನಿ ಅಂತ ಹೇಳಿ ಚಪಾತಿ ಅವ್ರಿಗೆ ಬೇಯಿಸೋದಕ್ಕೆ ಬರ್ತಾಯಿಲ್ಲ ಹೇಳ್ಬೇಕಂದ್ರೆ ರಿಯಲ್ ಆಗಿ. ಆದರೂ ಕೂಡ ಟ್ರೈ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಅವರು ಟ್ರೈ ಮಾಡ್ತಾಯಿದ್ದಾರೆ. ಏನೋ ಒಂದು ಸ್ವಲ್ಪನಾದರೂ ಹೆಲ್ಪ್ ಮಾಡ್ತಾರಲ್ಲ ಇಷ್ಟಿಷ್ಟು ಅನ್ನೋದೊಂದು ಖುಷಿ ನನಗೆ. ಕೆಲವೊಂದು ಸಲ ಇದು ಕೆಲಸದಲ್ಲೇ ಒಂಥರ ತಲೆ ಚಿಟ್ಟಿಡ್ದೋಗುತ್ತೆ ನನಗೆ. ಒಂದು ಸೈಡು ಅಡುಗೆ ಮಾಡಿಕೊಂಡು, ಒಂದು ಸೈಡ್ ಮಕ್ಕಳನ್ನ ರೆಡಿ ಮಾಡಿಕೊಂಡು, ಒಂದು ಸೈಡ್ ಅಮ್ಮ ಇದ್ದರು ಅಂದರೆ ಎಲ್ಲ ಹೆಲ್ಪ್ ಮಾಡ್ತಾರೆ ಪಾಪ. ಅಮ್ಮ ನಾನು ಈ ಕಡೆ ಅಡುಗೆ ಮಾಡ್ತಾಯಿದ್ರೆ ಹೊರಗಡೆ ಏನು ಕೆಲಸ ಇದ್ದರೂ ಅಮ್ಮ ಮಾಡ್ಕೋತಾರೆ. ಸೊ ಅಮ್ಮ ಇಲ್ಲದೇ ಇರೋ ಟೈಮಲ್ಲಿ ಎಲ್ಲ ಕಡೆಯೂ ನಾನೇ ಇದು ಮಾಡಬೇಕಂದ್ರೆ ಒಂಥರ ತಲೆ ಚಿಟ್ಟಿಡ್ದೋಗುತ್ತೆ. ಸೊ ಅಂಥ ಟೈಮಲ್ಲಿ ಈ ಥರ ಚಿಕ್ಕ ಪುಟ್ಟ ಹೆಲ್ಪ್ನ ಮಾಡ್ತಾರೆ. ಸೊ ಅದನ್ನೇ ಇವಾಗ ಮಾಡ್ತಾಯಿದ್ದಾರೆ. ನಾನು ಚಪಾತಿ ಲಟ್ಟಿಸಿ ಕೊಡ್ತಾಯಿದ್ದೀನಿ. ನಾನು ಕೆಳಗಡೆ ಕೂತ್ಕೊಂಡಿದ್ದೀನಿ, ನಿಮ್ಗೆ ಕಾಣಿಸ್ತಾ ಇಲ್ಲ. ಸೊ ಅವರು ಮೇಲ್ಗಡೆ ಅಂದರೆ ಅವ್ರೇನು
ಕಾಣಿಸ್ತಾ ಇದ್ದಾರಲ್ವ ಅಷ್ಟಕ್ಕೆ ನಾನು ವೀಡಿಯೋನ ಪೊಸಿಷನಲ್ಲಿ ಇಟ್ಬಿಟ್ಟು ನಾನು ವೀಡಿಯೋನ ರೆಕಾರ್ಡಿಂಗ್ ಮಾಡಿರೋದು. ಸೊ ಏನು ಅನಿಸ್ತು ಅಂತ ಹೇಳಿ ನೀವು ಕಾಮೆಂಟ್ ಮಾಡಿ. ನಾನು ಏನು ಹೇಳ್ಬೇಕಂತಲೂ ಕೂಡ ನಂಗೆ ಅರ್ಥ ಆಗ್ತಾಯಿಲ್ಲ. ಏನು ಅನಿಸ್ತಾ ಇದೆ ಅದನ್ನು ನಾನು ಹೇಳ್ತಾ ಇದ್ದೀನಿ. ಬಟ್ ಹ್ಯಾಪಿಯಾಗಂತೂ ಇದ್ದೀವಿ. ನನಗಂತೂ ಅಷ್ಟು ಸಾಕು. ಕೆಲವೊಬ್ರು ಇದನ್ನು ನೋಡಿಕೊಂಡು ಊರ್ಕೊಳೋಂಥವ್ರು ಕೂಡ ಇರ್ತಾರೆ. ಇವ್ರ ಹತ್ರ ಏನೂ ಇಲ್ಲ, ಏನು ಅಂದರೆ ಕೆಲವೊಬ್ರದ್ದು ಏನು ಗೊತ್ತಾ ಮೈಂಡ್ಸೆಟ್ಟು, ದುಡ್ಡಿದ್ದರೆ, ಹಣ ಇದ್ದರೆ, ಅವ್ರ ಹತ್ರ ಒಡವೆ, ವಸ್ತ್ರ, ಮನೆ, ಅರಮನೆ ಥರ ಇದ್ದರೆ ಅವರು ಫುಲ್ ಹ್ಯಾಪಿಯಾಗಿದ್ದಾರಂತ. ಸೊ ನಾವು ಈ ಥರ ಇದ್ದೀವಿ ಅಂದರೆ ಅವ್ರು ಹ್ಯಾಪಿಯಾಗಿಲ್ಲ, ಅವ್ರಿಗೆ ತುಂಬ ಕಷ್ಟ ಇದೆ ಅಂತ ಯೋಚನೆ ಮಾಡ್ತಾರೆ. ಕಷ್ಟ ಇದೆ ಒಪ್ಕೋತೀನಿ, ಬಟ್ ಖುಷಿಯಾಗಿಲ್ಲ, ಹ್ಯಾಪಿಯಾಗಿಲ್ಲ, ಪ್ರೀತಿ ಇಲ್ಲ ಅಂದರೆ ಒಪ್ಕೊಳಲ್ಲ. ನನಗೆ ಇಲ್ಲಿ ಖುಷಿ, ಪ್ರೀತಿ ಎಲ್ಲ ಕೂಡ 200% ಇದೆ ನಮಗೆ. ಹಾಗಾಗಿ ನಾವು ಹ್ಯಾಪಿಯಾಗಿದ್ದೀವಿ. ಕೆಲವೊಬ್ರಿಗೆ ಇದೆಲ್ಲ ಇದ್ದರೂ ಕೂಡ ಇರೋದಕ್ಕೆ ಆಗಲ್ಲ, ಅಂದರೆ ಏನೂ ಇರಲ್ಲ ಅಲ್ಲಿ, ಪ್ರೀತಿ ಆಗಲಿ ಅಥವಾ ಖುಷಿ ಆಗಲಿ ಇರಲ್ಲ, ಎಲ್ಲೋ ಒಂದು ಕಡೆ ನೋವಿರುತ್ತೆ ಅಲ್ವಾ. ಸೊ ನಾನು ಏನಂದರೆ ಮೇನು ಏನೇ ಇದ್ದರೂ, ಎಷ್ಟೇ ನೋವಿದ್ರೂ ಅದನ್ನು ನಾನು 100%ಅಲ್ಲಿ ಅಲ್ಲಿ ಒಂದು 5% ಅಂತ ಹೇಳ್ಬಿಟ್ಟು ಸೈಡಲ್ಲಿ ಎತ್ತಿಕ್ತೀನಿ. ಇನ್ನು 95% ನಾನು ಹ್ಯಾಪಿನೇ ಅನ್ನೋ ಥರ ನಾನು ಇರ್ತೀನಿ. ಸೊ ಅಷ್ಟೇ. ಅದೊಂದು ಮೈಂಡ್ಸೆಟ್ ಇತ್ತು ಅಂದರೆ ಏನೇ ಬಂದ್ರೂ ಅಥವಾ ಏನೇ ಆದ್ರೂ ನಾವು ಜಾಸ್ತಿ ಅದನ್ನು ತಗೊಳಲ್ಲ. ಸೊ ಎಂಥ ಕಷ್ಟದಲ್ಲಿದ್ರೂ ಅಥವಾ ಎಂಥ ಮನೇಲಿದ್ರೂ ನಾವು ಹ್ಯಾಪಿಯಾಗೇ ಇರ್ತೀವಿ, ಒಂಥರ ಹ್ಯಾಪಿಯಾಗೇ ಫೀಲ್ ಆಗ್ತೀವಿ. ಫೈನಲಿ ಚಪಾತಿ ಕೂಡ ಆಯಿತು. ನಮ್ಮ ಮನೆಯವ್ರು ನೋಡಿ ಫಸ್ಟು ನೀನು ತಿನ್ನು, ಟೇಸ್ಟ್ ಹೇಗಿದೆ ಅಂತ ಹೇಳು ಅಂದ್ಬಿಟ್ಟು ನನಗೆ ತಿನ್ನಿಸ್ತಾ ಇದ್ದಾರೆ. ನಾನು ಅಲ್ಲಿ ಕೂತ್ಕೊಂಡಿದ್ದೆ. ಇವಾಗ ನಾನು ಟಿಫನ್ ಮಾಡಿಲ್ಲ ಇನ್ನೂ, ಅವ್ರು ಏನು ಜಸ್ಟ್ ತಿನ್ನಿಸಿದ್ರಲ್ಲ, ಸೊ ಅದನ್ನು ಟೇಸ್ಟ್ ಮಾಡಿದೆ. ಅದಾದಮೇಲೆ ಹೇಳ್ದಂಗೆ ನೀರು ಕೂಡ ಬಿಟ್ಟರು. ಅವ್ರ ಪಾಪ ಇನ್ನೇನು ಕೆಲ್ಸಕ್ಕೆ ಹೋಗಬೇಕು ಅಂತ ಟೈಮಲ್ಲೇ ನೀರು ಬಿಟ್ಟರು. ಸರಿ ಆಯಿತು, ಒಂದು ಸ್ವಲ್ಪ ಹೆಲ್ಪ್ ಮಾಡೋಗ್ತೀನಿ, ನೀರು ತೊಗೊಂಡೋಗಿ ಒಳಗಡೆ ಇಕ್ತೀನಿ, ನೀರು ತುಂಬಿಕೊಡು ಅಂತ ಹೇಳಿದರು. ಏನಂದರೆ ಅಲ್ಲಿ ಒಳಗಡೆ ಶೆಲ್ಫ್ ಕೆಳಗಡೆ ನೀರು ತುಂಬೋದು, ಇದು ಯಾರಾದರೂ ಒಬ್ಬರು ಎಕ್ಸ್ಟ್ರಾ ಇರಬೇಕು, ಇಲ್ಲ ಅಂತ ಅಂದರೆ ಅದು ನೀರೆಲ್ಲ ಕಡೆಗೆ ಬಂದು ಹೋಗುತ್ತೆ, ಮತ್ತು ಅದಕ್ಕೆ ಕವರ್ ಹಾಕೋದಿರುತ್ತೆ. ಇಲ್ಲಾಂದರೆ ಅದರೊಳಗಡೆ ಜಿರಳೆ, ಪಲ್ಲಿ ಎಲ್ಲ ಬಿದ್ದೋಗುತ್ತೆ. ಹಾಗಾಗಿ ನಮ್ಮ ಮನೆಯವ್ರು ನೀನು ಇಲ್ಲೇ ತುಂಬಿಕೊಡು, ನಾನು ಅದನ್ನು ತೊಗೊಂಡೋಗಿ ಒಳಗಡೆ ಇಟ್ಟು ಅದನ್ನು ಏನಾದರೂ ಕ್ಲೋಸ್ ಮಾಡ್ತೀನಿ ಅದ್ರ ಮೇಲೆ ಅಂತ ಅಂದರು. ಸರಿ ಅಂತ ಹೇಳಿ ತುಂಬಿಕೊಡ್ತಾಯಿದ್ದೆ. ಸೊ ಅದನ್ನು ತೊಗೊಂಡೋಗಿ ಅವರು ಒಳಗಡೆ ಇಕ್ತಾ ಇದ್ದಾರೆ. ಸೊ ಇಷ್ಟೇ ಫ್ರೆಂಡ್ಸ್ ಇವತ್ತಿನ ವಿಡಿಯೋ. ನಿಮ್ಗೆ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.